ಎಲ್ಲರಿಗೂ ನಮಸ್ಕಾರ. ನೇಗಿಲನಾದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ. ಕೃಷಿ ಸಲಹಾ ಸೇವೆಗಳ ತಂಡ ಪ್ರಸ್ತುತಪಡಿಸುತ್ತಿರುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಹಾಗೂ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯ ವತಿಯಿಂದ ಬೋರ್ವೆಲ್ ಮರುಪೂರಣೆಯ ಬಗ್ಗೆ ಮಾಹಿತಿ ನೀಡಲು ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸಮ್ಮ ಮೇಡಮ್ ಅವರು ಆಗಮಿಸಿದ್ದಾರೆ. ಇವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಮೇಡಮ್. ಇವರು ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಸುಜಲಾ 3 ಮತ್ತು ರಿವಾರ್ಡ್ ಪ್ರಾಜೆಕ್ಟ್ಗಳಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿ 6 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಕಳೆದ 2.5 ವರ್ಷಗಳಿಂದ ನಮ್ಮ ವಿಶ್ವವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದು ಇವರು ಬೋರ್ವೆಲ್ ಮರುಪೂರಣೆಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಮೇಡಮ್, ಮೊದಲನೇದಾಗಿ ಬೋರ್ವೆಲ್ ಮರುಪೂರಣೆಯ ಅವಶ್ಯಕತೆ ಏನು? ಓಕೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ಕೃಷಿ ಪ್ರಧಾನವಾದ ದೇಶ. ನಾವು ಇಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀವಿ, ಆದ್ರೆ ಹಲವಾರು ಹವಾಮಾನ ವೈಪರೀತ್ಯಗಳ ಮಧ್ಯೆ ನಾವು ಕೃಷಿಯನ್ನ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದೀವಿ. ನಮ್ಗೆಲ್ಲ ಗೊತ್ತು, ಈ ವರ್ಷ ತುಂಬಾ ಮಳೆ ಆಗ್ತಾ ಇದೆ. ಒಂದ್ ವರ್ಷ ತುಂಬಾ ಚೆನ್ನಾಗಿ ಮಳೆ ಆಗುತ್ತೆ, ಒಂದ್ ವರ್ಷ ಮಳೆ ಆಗೋದೇ ಇಲ್ಲ, ಆದ್ರೆ ಸ್ವಲ್ಪ ಆಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಎಷ್ಟೇ ಚೆನ್ನಾಗಿ ಮಳೆ ಆದ ವರ್ಷಗಳಲ್ಲೂ ಕೂಡ ಒಂದು ಸಾರಿ ಜನವರಿ ಫೆಬ್ರವರಿ ದಾಟಿದ್ವಿ ಅಂತಂದ್ರೆ ರೈತರು ಏನ್ ಮಾಡ್ತಾರೆ, ಬೋರ್ವೆಲ್ಗಳಲ್ಲಿ ನೀರಿನ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಯಾವ್ದಾದ್ರು ರೈತರು ಹೆಚ್ಚು ನೀರಿನ ಬೇಡಿಕೆ ಇರುವ ಒಂದು ಬೆಳೆಗಳನ್ನ ಲೈಕ್ ಅಡಿಕೆಯಂತಹ ಬೆಳೆಗಳನ್ನ ಬೆಳೆದ್ರೆ ಏನಾಗುತ್ತೆ, ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗಿರುತ್ತೆ. ಅಂತಹ ಪರಿಸ್ಥಿತಿಗಳಲ್ಲಿ ಅವರು ಸವಾಲನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ರೈತರು ಕಂಗಾಲಾಗ್ಬಿಡ್ತಾರೆ. ಇನ್ನು ಅಂತರ್ಜಲದ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಭಾರತ ಅಂತರ್ಜಲವನ್ನ ಹೆಚ್ಚು ಉಪಯೋಗಿಸುವ ರಾಷ್ಟ್ರಗಳಲ್ಲಿ ಒಂದು. ಈ ಒಂದು ಅಂತರ್ಜಲದ ನೀರಿನಲ್ಲಿ 60% ಅಂತರ್ಜಲವನ್ನ ನಾವು ಕೃಷಿಗೆ ಬಳಸ್ತಾ ಇದ್ದೀವಿ. ಮತ್ತೆ 50-58% ನೀರನ್ನು ನಾವು ಡ್ರಿಂಕಿಂಗ್ ವಾಟರ್ಗೆ ಬಳಸ್ತೀವಿ. ಈ ಅಂತರ್ಜಲದ ಮೂಲಕವೇ ನಾವು ಡ್ರಿಂಕಿಂಗ್ ವಾಟರ್ ಮತ್ತೆ ಅಗ್ರಿಕಲ್ಚರ್ಗೆ ನಾವು ನೀರನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ನಾವು ಈ ಒಂದು ಅಂತರ್ಜಲದ ಪುನರ್ಭರ್ತಿಯನ್ನ ಮಾಡಲಿಲ್ಲ ಅಂತಂತಂದ್ರೆ, ಇಲ್ಲಿ ಕೃಷಿಯಲ್ಲಿ ಸಮರ್ಥ ನೀರಿನ ಬಳಕೆಯನ್ನ ನಾವು ಮಾಡಲಿಲ್ಲ ಅಂತಂತಂದ್ರೆ ನಾವು ಮುಂದೆ ತುಂಬಾ ಸಮಸ್ಯೆಗಳನ್ನ ನಾವು ಅನುಭವಿಸಬೇಕಾದಂತ ಪರಿಸ್ಥಿತಿ ಇದೆ. ಸೊ ಇದರಿಂದ ನಾವೆಲ್ಲರೂ ಪ್ರಮುಖವಾಗಿ ರೈತರು ಏನಿದ್ದಾರೆ, ಅಂತರ್ಜಲದ ಪುನರ್ಭರ್ತಿಯನ್ನ ಮಾಡಬೇಕು ಮತ್ತೆ ನೀರಿನ ಸಮರ್ಥ ಬಳಕೆಯನ್ನ ಮಾಡಬೇಕು ಅಂತ ಹೇಳ್ಬೋದು. ಮೇಡಮ್, ಇದು ಬೋರ್ವೆಲ್ ಮರುಪೂರಣೆ ಹೇಗೆ ಆಗುತ್ತೆ? ಓಕೆ, ಇದು ಒಂದು ನ್ಯಾಚುರಲ್ ಪ್ರಾಸೆಸ್, ಜಲಚಕ್ರ ಅಂತೀವಿ ಅಥವಾ ಇಂಗ್ಲಿಷ್ ಅಲ್ಲಿ ಹೈಡ್ರಾಲಜಿಕಲ್ ಸೈಕಲ್ ಅಂತ ಹೇಳ್ತೀವಿ. ಇವಾಗ ನಮ್ಗೆಲ್ಲ ಗೊತ್ತು, ಇವಾಗ ಮಳೆ ಆಗ್ತಾ ಇದೆ. ಈ ಮಳೆ ಆದಾಗ ಏನಾಗುತ್ತಪ್ಪ ಅಂತಂತಂದ್ರೆ, ಮಳೆ ಬಂದ ಕೆಲವೊಂದು ಪ್ರಮಾಣ ವಾತಾವರಣದಲ್ಲೇ ಆವಿಯಾಗಿ ಹೋಗುತ್ತೆ. ಒಂದು ಸರಿ ಮಳೆ ಭೂಮಿಯನ್ನ ರೀಚ್ ಆಯ್ತು ಅಂತಂತಂದ್ರೆ ಅದು ಭೂಮಿಯಲ್ಲಿ ಇಂಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಭೂಮಿಯಲ್ಲಿ ಮೇಲಿನ ಮಣ್ಣಿನ ಪದರದಲ್ಲಿ ಇಂಗುವಿಕೆಯ ದರ ಎಷ್ಟಿರುತ್ತೆ ಅದ್ರ ಬೇಸಿಸ್ ಮೇಲೆ ಅದು ಸಮ್ ಪರ್ಸೆಂಟೇಜ್ ಪ್ರತಿಶತ ನಾವೇನ್ ಮಳೆ ಬಿದ್ದಿರುತ್ತೆ ಅದರಲ್ಲಿ ಸಮ್ ಪರ್ಸೆಂಟೇಜ್ ಏನಾಗುತ್ತೆ, ಭೂಮಿಯ ಒಳಗಡೆ ಇಂಗುತ್ತೆ. ಇಂಗುವಿಕೆಯ ದರ ಕಮ್ಮಿ ಆದ್ಮೇಲೆ ಅದು ಭೂಮಿಯ ಮೇಲೆ ಹರ್ಕೋತಾ ಹೋಗುತ್ತೆ. ಅದು ಏನಾಗುತ್ತೆ, ಹರಿದು ಹೋದ ನೀರು ಏನಾಗುತ್ತೆ, ಹಳ್ಳ ಕೊಳ್ಳಗಳನ್ನ ರೀಚ್ ಆಗುತ್ತೆ, ಅದು ನದಿ ಅಥವಾ ಸರೋವರಗಳನ್ನು ಅದು ರೀಚ್ ಆಗುತ್ತೆ. ಈ ಇಂಗಿದ ನೀರು ಪದರದಲ್ಲಿ ಇಂಗಿದ ನೀರೇನಿದೆ ಅದು ಈ ಒಂದು ವಿವಿಧ ಮಣ್ಣಿನ ಮತ್ತು ಕಲ್ಲಿನ ಪದರಗಳನ್ನ ದಾಟಿ ಅದು ಅಂತರ್ಜಲವನ್ನ ರೀಚ್ ಆಗುತ್ತೆ. ಅಂದ್ರೆ ಅಂತರ್ಜಲದಲ್ಲಿ ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಭೂಮಿ ಮೇಲೆ ಇರೋ ಸರೋವರಗಳು, ಡ್ಯಾಮ್ಗಳು ಹೇಗಿದಾವೆ, ಹಾಗೆ ಕೂಡ ಅಂತರ್ಜಲದಲ್ಲಿ ಅಕ್ವಿಫರ್ಸ್ ಗಳಂತ ಇದಾವೆ. ಆ ಅಕ್ವಿಫರ್ಸ್ ಗಳನ್ನ ಈ ಒಂದು ಇಂಗಿದ ನೀರು ಹೋಗಿ ಆ ಅಕ್ವಿಫರ್ ಗಳನ್ನ ರೀಚ್ ಆಯ್ತು ಅಂತಂದ್ರೆ ಅಂತರ್ಜಲದ ಪುನರ್ಭರ್ತಿ ಆಗುತ್ತೆ. ಒಂದು ವೇಳೆ ನಾವು ರೈತರು ಬೋರ್ವೆಲ್ ಗಳನ್ನ ತೆಗೆಸ್ತಾ ಇರ್ತೀವಿ, ಒಂದು ವೇಳೆ ನಾನು ಬೋರ್ವೆಲ್ ಅನ್ನ ಕೊರೆಸಿದ ಜಾಗದಲ್ಲಿ ಅಕ್ವಿಫರ್ ಸಿಕ್ತಪ್ಪ ಅಂತಂದ್ರೆ ನಮ್ಮ ಬೋರ್ವೆಲ್ ಗಳಲ್ಲಿ ನೀರು ಬೀಳುತ್ತೆ. ಒಂದು ವೇಳೆ ಅಕ್ವಿಫರ್ ಅಥವಾ ನೀರಿನ ಮೂಲ ಇಲ್ಲಪ್ಪ ಅಂತಂದ್ರೆ ಬೋರ್ವೆಲ್ ಗಳಲ್ಲಿ ನೀರು ಬೀಳಲ್ಲ. ದಿಸ್ ಇಸ್ ನ್ಯಾಚುರಲ್ ಪ್ರಾಸೆಸ್. ಈ ಒಂದು ಅಂತರ್ಜಲದ ಪುನರ್ಭರ್ತಿ ಏನಿದೆ ಇದು ನ್ಯಾಚುರಲ್ ಪ್ರಾಸೆಸ್. ಇದನ್ನೇ ನಾವು ಮಳೆ ಬಿದ್ದಾಗ ಇದು ನ್ಯಾಚುರಲಿ ಆಗುತ್ತೆ. ಒಂದು ವೇಳೆ ನಮ್ಮ ಬೋರ್ವೆಲ್ ಗಳಲ್ಲಿ ತುಂಬಾ ನೀರಿನ ಮಟ್ಟ ಕಡಿಮೆ ಇದೆ ಅಂತ ಅಂದಾಗ ನಾವು ಇದನ್ನ ಆರ್ಟಿಫಿಷಿಯಲ್ ಆಗಿನೂ ಕೂಡ ಮಾಡಬಹುದು. ಅದನ್ನೇ ನಾವು ಅಂತರ್ಜಲದ ಪುನರ್ಭರ್ತಿ. ಇದೇ ತರ ಈ ಒಂದು ಪ್ರಾಸೆಸ್ ಮೂಲಕ ಅಂತರ್ಜಲ ಪುನರ್ಭರ್ತಿ ಆಗುತ್ತೆ. ಮೇಡಮ್, ಇದು ಬೋರ್ವೆಲ್ ಮರುಪೂರಣೆ ಮಾಡುವುದೇನು? ಓಕೆ, ಇವಾಗ ರೈತರು ಒಂದು ಮಾಡೋ ತಪ್ಪುಗಳು ಏನಂತಂದ್ರೆ, ನಾವು ಒಂದು 8 acres ಅಡಿಕೆ ಇದೆ, ನಾನು 2 ಬೋರ್ವೆಲ್ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಒಂದು ವೇಳೆ ಆ 2 ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ ಆಯ್ತಪ್ಪ ಅಂದಾಗ ನೀವೇನ್ ಮಾಡ್ತೀರಾ,
ಜನರಲಿ ಇನ್ನೊಂದು ಬೋರ್ವೆಲ್ ಅನ್ನ ಕೊರೆಸ್ತಾ ಇದ್ದೀರಾ. ಒಂದು ಉತ್ತಮ ಸಲಹೆ ಏನಪ್ಪಾ ಅಂದ್ರೆ, ನಾವು ಇರುವ ಬೋರ್ವೆಲ್ಗಳು ನಮಗೆ ನೀರನ್ನ ಸರಿಯಾಗಿ ಕೊಡದೇ ಇರೋ ಕಂಡೀಷನ್ ನಲ್ಲಿ ಹೊಸ ಬೋರ್ವೆಲ್ಗಳನ್ನ ಇದು ಕೊರೆಸೋದಕ್ಕಿಂತ ಇರುವ ಬೋರ್ವೆಲ್ಗಳು ಅಥವಾ ಡಿಫಂಕ್ಟ್ ಬೋರ್ವೆಲ್ಸ್ ಅಂತ ಇರ್ತೀವಿ, ಕೆಲವೊಂದು ಕೊರೆಸಿ ಹಾಗೆ ಬಿಟ್ಟಿರ್ತೀವಿ, ಅದರಲ್ಲಿ ಮೋಟಾರ್ ಇಳಿಸಿರಲ್ಲ, ಅಂತಹ ಬೋರ್ವೆಲ್ಗಳನ್ನ ಅಂತರ್ಜಲದ ಪುನರ್ಭರ್ತಿಗೆ ನಾವು ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ಅಂತರ್ಜಲದ ಪುನರ್ಭರ್ತಿಯನ್ನ ಹೇಗ್ ಮಾಡ್ಬೋದಪ್ಪ ಅಂದ್ರೆ, ನಾವು ಯಾವ ಬೋರ್ವೆಲ್ಗೆ ಅಂತರ್ಜಲದ ಪುನರ್ಭರ್ತಿಯನ್ನ ಮಾಡಬೇಕು ಅಂತ ಅನ್ಕೊಂಡಿದೀವೋ ಆ ಬೋರ್ವೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ಕೇಸಿಂಗ್ ಪೈಪ್ ಇರುತ್ತೆ ಬೋರ್ವೆಲ್ಗಳಲ್ಲಿ, ಕೇಸಿಂಗ್ ಪೈಪ್ ಏನಿರುತ್ತೆ ಆ ಕೇಸಿಂಗ್ ಪೈಪ್ ಅನ್ನ ಸೆಂಟರ್ಗೆ ಮಾಡ್ಕೊಂಡ್ಬಿಟ್ಟು ಮಿನಿಮಮ್ 10 ಅಡಿ ಉದ್ದ, 10 ಅಡಿ ಅಗಲ ಮತ್ತು 10 ಅಡಿ ಆಳಕ್ಕೆ ನಾವು ಗುಂಡಿಯನ್ನ ತೆಗಿಬೇಕಾಗುತ್ತೆ. ಹೇಗೆ, ಬೋರ್ವೆಲ್ ನ ಕೇಸಿಂಗ್ ಪೈಪ್ ಏನಿದೆ ಅದು ಸೆಂಟರ್ ಅಲ್ಲಿ ಇಟ್ಕೋಬೇಕು, ಮಿನಿಮಮ್ 10 ಅಡಿ ಉದ್ದ, 10 ಅಡಿ ಅಗಲ, 10 ಅಡಿ ಆಳದ ಒಂದು ಗುಂಡಿಯನ್ನು ತೆಗಿಬೇಕು. ಇದು ಮಿನಿಮಮ್ ಲೆಂತ್ ವಿಡ್ತ್ ಅನ್ನ ನಾ ಹೇಳ್ತಾ ಇರೋದು. ಯಾರಾದ್ರೂ ರೈತರು ಜಾಗ ಜಾಸ್ತಿ ಇದ್ದು ನೀವು ಹೆಚ್ಚು ಒಂದು ಅಗಲದ ಗುಂಡಿಗೆ ಹೋಗ್ತೀರಾ ಅಂತಂದ್ರೆ ಹೋಗ್ಬೋದು. ಈ ಒಂದು ಗುಂಡಿಯನ್ನ ತೆಗೆದ್ಮೇಲೆ ನಮ್ಗೆ ನಡುವೆ ಇರೋದೇನು ಸೆಂಟ್ರಲ್ ಕೇಸಿಂಗ್ ಪೈಪ್ ಇರುತ್ತೆ. ಈ ಕೇಸಿಂಗ್ ಪೈಪ್ ಗುಂಡಿಯನ್ನು ತೆಗೆದಾಗ ಅದು ಒಂದು ಕಡೆ ವಾಲೋ ಚಾನ್ಸಸ್ ಇರುತ್ತೆ ಅಥವಾ ಬೀಳೋ ಚಾನ್ಸಸ್ ಇರುತ್ತೆ. ಇದನ್ನ ಅವಾಯ್ಡ್ ಮಾಡ್ಬೇಕಪ್ಪ ಅಂತಂತಂದ್ರೆ ಆ ಒಂದು ಕೇಸಿಂಗ್ ಪೈಪ್ ನ ಸುತ್ತ ನಾವು 1 ಅಡಿಯಷ್ಟು ಕಾಂಕ್ರೀಟ್ ಬೆಡ್ ಅನ್ನ ನಾವು ನಿರ್ಮಾಣ ಮಾಡಬೇಕು. ಈ ಒಂದು 1 ಅಡಿಯ ಕಾಂಕ್ರೀಟ್ ಬೆಡ್ ಅನ್ನ ನಾವು ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಕೇಸಿಂಗ್ ಪೈಪ್ ಒಂದು ಕಡೆ ವಾಲೋದು ಅಥವಾ ಬೀಳುವ ಚಾನ್ಸಸ್ ಅನ್ನು ನಾವು ಕಡಿಮೆ ಮಾಡಬಹುದು. ಒಂದು ಸರಿ ನಾವು ಆ ಕಾಂಕ್ರೀಟ್ ಬೆಡ್ ಅನ್ನ ನಿರ್ಮಾಣ ಮಾಡಿದ್ಮೇಲೆ ಆ ಒಂದು ಉಳಿದ ಕೇಸಿಂಗ್ ಪೈಪ್ ನ ಏನ್ ಪಾರ್ಟ್ ಇರುತ್ತೆ ಅದರಲ್ಲಿ ನಾವು ರಂಧ್ರಗಳನ್ನ ಕೊರಿಬೇಕಾಗುತ್ತೆ. ಹಾಗಾದ್ರೆ ರಂಧ್ರಗಳನ್ನ ಹೇಗೆ ಕೊರಿಬೇಕು, ಎಷ್ಟು ಅಗಲದ ರಂಧ್ರಗಳನ್ನ ಕೊರಿಬೇಕು, ಎಷ್ಟು ಇಂಚು ಅಂತರದಲ್ಲಿ ಕೊರಿಬೇಕು ಅನ್ನೋದು ನಮ್ದು ಪ್ರಶ್ನೆ. ಈ ರಂಧ್ರಗಳನ್ನ ಏನ್ ಕೊರಿತೀವಿ ನಾವು, ಅವುಗಳನ್ನ 8 ರಿಂದ 10 mm ಅಗಲವಿರುವ ರಂಧ್ರಗಳನ್ನ ಕೊರಿಬೇಕು. ಹಾಗೂ ಒಂದು ರಂಧ್ರದಿಂದ ಇನ್ನೊಂದು ರಂಧ್ರಕ್ಕೆ ಅಂತರ ಎಷ್ಟಿರ್ಬೇಕು ಅಂದ್ರೆ ಮಿನಿಮಮ್ 2 ರಿಂದ 2.5 ಇಂಚಿನಷ್ಟು ಅಂತರವನ್ನ ಕಾಪಾಡಿಕೊಂಡು ನಾವು ರಂಧ್ರವನ್ನ ಕೊರಿಬೇಕಾಗುತ್ತೆ. ಈ ಒಂದು 10 ಅಡಿ ಕೇಸಿಂಗ್ ಪೈಪ್ ಅಲ್ಲಿ 1 ಅಡಿ ಕಾಂಕ್ರೀಟ್ ಬೆಡ್ ಅನ್ನ ನಾವು ನಿರ್ಮಾಣ ಮಾಡಿರ್ತೀವಿ. ಇನ್ನು ಉಳಿದಿದ್ದು 9 ಅಡಿ ಏನು ಉಳಿದಿರುತ್ತೆ ಅದ್ರ ಮೇಲೆ ರಂಧ್ರಗಳನ್ನ ಕೊರೆಸಬೇಕು. ರಂಧ್ರಗಳು ಎಷ್ಟು ಅಂತ ಹೇಳಿದೆ, 8 ರಿಂದ 10 mm ಗಳನ್ನ 2 ರಿಂದ 2.5 ಇಂಚ್ ಅಂತರದಲ್ಲಿ ನಾವು ಕೊರಿತೀವಿ. ಈ 9 ಅಡಿಯಲ್ಲಿ ನಾವು ಎಷ್ಟು ರಂಧ್ರಗಳನ್ನ ಕೊರಿಬಹುದು, ಮಿನಿಮಮ್ 1000 ದಿಂದ 1500 ರಂಧ್ರಗಳನ್ನ ನಾವು ಅಷ್ಟು ಉದ್ದ ಪೈಪ್ ನಲ್ಲಿ ಕೊರಿಬಹುದು. ಈ ಒಂದು ರಂಧ್ರಗಳು ಏನು 1000 ರಿಂದ 1500 ರಂಧ್ರಗಳೇನಿರ್ತವೆ ಇವು 1 ಗಂಟೆಗೆ 10,000ದಷ್ಟು ನೀರನ್ನ ಆ ಒಂದು ನಮ್ಮ ಬೋರ್ವೆಲ್ಗಳಲ್ಲಿ ಒಳಬಿಡ್ತವೆ. ಅಂದ್ರೆ ಅವು ಅಷ್ಟೊಂದು ನೀರನ್ನು ನಮ್ಮ ಬೋರ್ವೆಲ್ಗೆ ಇಂಗಿಸುವ ಒಂದು ಸಾಮರ್ಥ್ಯವನ್ನ ಹೊಂದಿರ್ತವೆ. ಈ ಬೋರ್ವೆಲ್ ನ ರಂಧ್ರಗಳನ್ನ ಕೊರೆದ ಮೇಲೆ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ನಾವು ಮಳೆಗಾಲದಲ್ಲಿ ಏನಾಗುತ್ತೆ, ಮಳೆ ಬಿದ್ದಿರುತ್ತೆ, ಆ ಒಂದು ನೀರು ಯಾವಾಗ ಹರಿದು ನಮ್ಮ ಬೋರ್ವೆಲ್ಗೆ ಬರುತ್ತೋ ಆ ಒಂದು ನೀರಿನಲ್ಲಿ ಮಣ್ಣು ಮತ್ತು ಮರಳು ಮಿಶ್ರಣ ಆಗಿರುತ್ತೆ. ಇಂತಹ ಒಂದು ನೀರನ್ನ ನಾವೇನಾದ್ರೂ ಡೈರೆಕ್ಟ್ಲಿ ನಮ್ಮ ಬೋರ್ವೆಲ್ಗೆ ಬಿಟ್ವಪ್ಪ ಅಂತಂದ್ರೆ ನಮ್ಮ ಬೋರ್ವೆಲ್ ಅಲ್ಲಿ ಆಲ್ರೆಡಿ ಇರುವ ಉತ್ತಮ ಗುಣಮಟ್ಟದ ನೀರನ್ನು ಕೂಡ ಅದು ಕಲುಷಿತ ಮಾಡುವ ಚಾನ್ಸಸ್ ಅನ್ನ ಹೊಂದಿರುತ್ತೆ. ಸೊ ನಾವು ನಮ್ಮ ಬೋರ್ವೆಲ್ ಅನ್ನ ಇಂಗಿಸುವಾಗ ಒಂದು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನಂತಂದ್ರೆ, ನಾವು ಅದಕ್ಕೆ ಒಂದು ಸರಿಯಾದ ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಮಾಡಬೇಕು. ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಹೇಗೆ ಮಾಡೋದು, ಈ ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಮಾಡುವಾಗ ಆ ರಂಧ್ರಗಳನ್ನ ಕೊರೆದಿರ್ತೀವಿ, ನಾವು ಆಲ್ರೆಡಿ ಕೇಸಿಂಗ್ ಪೈಪ್ ಮೇಲೆ ರಂಧ್ರಗಳನ್ನ ಕೊರೆದಿರ್ತೀವಿ, ಆ ರಂಧ್ರಗಳ ಮೇಲೆ ನೈಲಾನ್ ಅಥವಾ ಅಕ್ವಾ ಮೆಶ್ ಅನ್ನ ಸುತ್ತಬೇಕು. ಆ ಒಂದು ಕೇಸಿಂಗ್ ಪೈಪ್ ಮೇಲೆ ನೈಲಾನ್ ಅಥವಾ ಅಕ್ವಾ ಮೆಶ್ ಅನ್ನ ಸುತ್ತಬೇಕು. ಕೆಲವೊಂದು ರೈತರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಮನೆಯಲ್ಲಿರೋ ಸೊಳ್ಳೆ ಪರದೆ ಏನಾದ್ರೂ ಹಾಳಾಗಿತ್ತು ಅಂತಂದ್ರೆ ಆ ಒಂದು ಸೊಳ್ಳೆ ಪರದೆಯನ್ನು ಸುತ್ತ ಬಿಡ್ತಾರೆ. ಈ ಸೊಳ್ಳೆ ಪರದೆ ಕ್ವಾಲಿಟಿ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ಅದು ಕಾಲ ಕಳೆದಂತೆ ಏನಾಗುತ್ತೆ, ಅದ್ರ ಕ್ವಾಲಿಟಿ ಎಲ್ಲ ಡಿಗ್ರೇಡ್ ಆಗ್ಬಿಟ್ಟು ಅದರಲ್ಲಿರುವ ಪ್ಲಾಸ್ಟಿಕ್ ನಮ್ಮ ಒಂದು ಬೋರ್ವೆಲ್ ನ ನೀರಿನ ಜೊತೆ ಮಿಶ್ರಣ ಆಗಿ ನಮ್ಮ ಬೋರ್ವೆಲ್ ಅಲ್ಲಿ ಆಲ್ರೆಡಿ ಇರುವ ಉತ್ತಮ ಗುಣಮಟ್ಟದ ನೀರನ್ನು ಕೂಡ ಅದು ಕಲುಷಿತ ಮಾಡುವ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಬೋರ್ವೆಲ್ಗೆ ನಾವು ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಮಾಡುವಾಗ ನಾವು ಯಾವಾಗ್ಲೂ ಅಕ್ವಾ ಮೆಶ್ ಆ ನೈಲಾನ್ ಮೆಶ್ ಅನ್ನೇ ನಾವು ಬಳಸಬೇಕು. ಒಂದು ಸರಿ ಅದನ್ನ ಸುತ್ತಿದ ಮೇಲೆ ನಾವು ಆ ಅಕ್ವಾ ಮೆಶ್ ನೈಲಾನ್ ಮೆಶ್ ಅದಕ್ಕೆ ಹಿಡಿದಿಟ್ಕೊಳ್ಬೇಕಪ್ಪ ಅಂತಂದ್ರೆ ನಾವು ಅದಕ್ಕೆ ತಂತಿಯನ್ನ ಬಿಗಿಬೇಕಾಗುತ್ತೆ, ಅಥವಾ ತಂತಿಯನ್ನ ಸುತ್ತಬೇಕಾಗುತ್ತೆ. ಜನರಲಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಕಬ್ಬಿಣದ ತಂತಿಯನ್ನ ಸುತ್ತಾರೆ. ಆ ಕಬ್ಬಿಣದ ತಂತಿಯನ್ನ ಸುತ್ತಿದ್ರೆ ಏನಾಗುತ್ತೆ, ನಮಗೆ ಗೊತ್ತು ಅದು ಕಬ್ಬಿಣ ಯಾವತ್ತು ವಾಟರ್ ಜೊತೆ ಮಿಕ್ಸ್ ಆಯ್ತು ಕರೋಷನ್ ಆಗುತ್ತೆ, ಅದು ಕಾಲ ಕಳೀತಾ ಅದ್ರ ಕ್ವಾಲಿಟಿ ಡಿಗ್ರೇಡ್ ಆಗಿ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕಬ್ಬಿಣದ ತಂತಿಯನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಅಲ್ಯೂಮಿನಿಯಂ ತಂತಿಗೆ ಹೋಗೋದ್ರಿಂದ ಆ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನ ನೀಡಬಹುದು. ಇದು ಏನು ಫಿಲ್ಟರಿಂಗ್ ವ್ಯವಸ್ಥೆ. ಇಲ್ಲಿ ನಾವು ಒಂದು ಸರಿ ನಾವು ಅಂತರ್ಜಲದ ಪುನರ್ಭರ್ತಿಯನ್ನ ಮಾಡ್ತಿದೀವಿ ಅಂತಂದ್ರೆ ಫಿಲ್ಟರಿಂಗ್ ವ್ಯವಸ್ಥೆ ಇದು ಅಂತ ನಮ್ಮ ದೇಹದಲ್ಲಿರುವ ಹಾರ್ಟ್ ಇದ್ದಾಗೆ ನಮ್ಮ ಹಾರ್ಟ್ ಫಂಕ್ಷನ್
ಎಕ್ಸ್ಪಾನ್ಷನ್ ನಿಲ್ತು ಅಂದ್ರೆ ನಮ್ಮ ಬಾಡಿ ಹೇಗೆ ಫೇಲ್ ಆಗುತ್ತೋ ಅದೇ ರೀತಿ ಫಿಲ್ಟರಿಂಗ್ ವ್ಯವಸ್ಥೆ ಏನಾದರೂ ಫೇಲ್ ಆಯಿತು ಅಂತಂದ್ರೆ ನಮ್ಮ ಬೋರ್ವೆಲ್ನ ನೀರಿನ ಗುಣಮಟ್ಟನೂ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಫಿಲ್ಟರಿಂಗ್ ವ್ಯವಸ್ಥೆ ಆದ್ಮೇಲೆ ಇನ್ನು 10 ಅಡಿ ಗುಂಡಿ ಇದೆ. ಇದರಲ್ಲಿ ಯಾವ ಯಾವ ರೀತಿಯ ಮಟೀರಿಯಲ್ ಅನ್ನ ಹಾಕಬೇಕು? 5 ಅಡಿ ಎತ್ತರ, ಎಷ್ಟು ಇರುವ 10 ಅಡಿ ಆಳದಲ್ಲಿ 5 ಅಡಿ ಎತ್ತರ 1 ರಿಂದ 1.5 ಅಡಿ ಸೈಜ್ನ ಕಲ್ಲುಗಳನ್ನ, ದೊಡ್ಡ ದೊಡ್ಡ ಕಲ್ಲುಗಳನ್ನ 5 ಅಡಿಯಷ್ಟು ಆಳದಷ್ಟು ತುಂಬಬೇಕು. ಎಷ್ಟು? 5 ಅಡಿ ಆಳ, 1 ರಿಂದ 1.5 ಅಡಿಯಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ತುಂಬಬೇಕು. ಆ 5 ಅಡಿ ಆದ್ಮೇಲೆ ಅದರ ಮೇಲೆ 1 ಅಡಿ ದೊಡ್ಡ ಜಲ್ಲಿ ಬರುತ್ತೆ, ಮನೆ ಕಟ್ಟುವಾಗ ಜಲ್ಲಿ ಯೂಸ್ ಮಾಡ್ತೀವಲ್ಲ ಅಂತಹದೇ ಜಲ್ಲಿಯನ್ನ, 4 ರಿಂದ 5 ಇಂಚಿನ ಜಲ್ಲಿಯನ್ನ ಆ 5 ಅಡಿ ಆಳ ಮುಗಿದ್ಮೇಲೆ ಮೇಲೆ 1 ಅಡಿ 4 ರಿಂದ 5 ಇಂಚಿನ ಜಲ್ಲಿಯನ್ನ ಹಾಕಬೇಕು. ಆ 1 ಅಡಿ ಮುಗಿದ್ಮೇಲೆ ಅರ್ಧ ಇಂಚು 40 mm ಜಲ್ಲಿ, ಅದರ ಮೇಲೆ ಅರ್ಧ ಅಡಿ 20 mm ಜಲ್ಲಿಯನ್ನ ಹಾಕಬೇಕಾಗುತ್ತೆ. ಇಲ್ಲಿಗೆ ನಮ್ದು ಫಿಲ್ಟರಿಂಗ್ ವ್ಯವಸ್ಥೆ ಮುಗೀತು. ಒಂದು ವೇಳೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ಅಥವಾ ಅಂತರ್ಜಲದ ಪುನರ್ಭರ್ತಿಯನ್ನ ಮಾಡುವಾಗ ಈ ಒಂದು ಬೋರ್ವೆಲ್ ಅನ್ನ ನಾವು ಕೃಷಿಗೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಇಷ್ಟು ಫಿಲ್ಟರಿಂಗ್ ವ್ಯವಸ್ಥೆ ಸಾಕು. ಒಂದು ವೇಳೆ ಅದನ್ನ ನಾವು ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಏನಾದ್ರು, ಡ್ರಿಂಕಿಂಗ್ ವಾಟರ್ ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನಾದ್ರು ನಾವು ಕಲ್ಪಿಸ್ತಾ ಇದೀವಿ ಆ ಒಂದು ಬೋರ್ವೆಲ್ ನಿಂದ ಅಂತಂದಾಗ ನಾವು ಮನೆಯಲ್ಲಿ ಇದ್ದಿಲು ಇರುತ್ತಲ್ಲ, ಆ ಒಂದು ಇದ್ದಿಲನ್ನ ಒಂದು 10 ರಿಂದ 20 ಸೆಂಟಿಮೀಟರ್ ಇದ್ದಿಲಿನ ಲೇಯರ್ ಅನ್ನ ಹಾಕ್ಬಿಟ್ರೆ ಒಂದು ವೇಳೆ ನಮಗೆ ನಮ್ಮ ಬೋರ್ವೆಲ್ಗೆ ಬರ್ತಾ ಇರೋ ನೀರು ಏನೋ ದುರ್ವಾಸನೆಯನ್ನ ಹೊಂದಿತ್ತು ಅಂತಂದ್ರೆ ಆ ಒಂದು ಇದ್ದಿಲು ಏನಿರುತ್ತೆ ಆ ದುರ್ವಾಸನೆಯನ್ನ ಹೋಗಿಸಿ ಒಳ್ಳೆ ಒಂದು ನೀರನ್ನ ಅದೇನ್ ಮಾಡುತ್ತೆ ನಮ್ಮ ಬೋರ್ವೆಲ್ಗಳೇ ರೀಚಾರ್ಜ್ ಆಗೋ ಹಾಗೆ ಮಾಡುತ್ತೆ. ಇಷ್ಟು ಫಿಲ್ಟರಿಂಗ್ ವ್ಯವಸ್ಥೆ ಆದ್ಮೇಲೆ ಆ ಒಂದು ಎಲ್ಲಾ ಫಿಲ್ಟರ್ ಅಂದ್ರೆ ಆಯಾ ಲೇಯರ್ಗಳಾದ್ಮೇಲೆ HDPE ಮೆಶ್ ಅಂದ್ರೆ ಹೈ ಡೆನ್ಸಿಟಿ ಪಾಲಿ, ಇದು ನೀವು ಅಂಗಡಿಗಳಲ್ಲಿ ಹೋಗಿ HDPE ಮೆಶ್ ಅಂತಂದ್ರೆ ಕೊಡ್ತಾರೆ. ಆ HDPE ಮೆಶ್ ಅನ್ನ ಕಂಪ್ಲೀಟ್ ಆಗಿ ಹಾಕ್ಬಿಟ್ಟು ಆ HDPE ಮೆಶ್ ಮೇಲೆ 2 ಅಡಿಯಷ್ಟು ಶುದ್ಧ ಮರಳನ್ನ ಹಾಕ್ಬೇಕು. ಇಲ್ಲಿಗೆ ನಮ್ದು ಕಂಪ್ಲೀಟ್ ಫಿಲ್ಟರಿಂಗ್ ವ್ಯವಸ್ಥೆ ಅಂದ್ರೆ ಇಂಗುವಿಕೆಗೆ ನಮಗೆ ಏನೇನ್ ಬೇಕಪ್ಪ ಅಷ್ಟು ವ್ಯವಸ್ಥೆ ಮುಗೀತು. ಇದೆಲ್ಲ 2 ಅಡಿ ಒಂದು ಮರಳಿನ ಲೇಯರ್ ಅನ್ನ ಹಾಕಿದ್ಮೇಲೆ ನಮ್ಮ ಬೋರ್ವೆಲ್ ಎಷ್ಟು ತೆಗೆದಿದ್ದೀವಿ ನಾವು? 10 ಅಡಿ. ನಾನು ಹೇಳಿದ ಪ್ರಕಾರ 10 ಅಡಿ ಉದ್ದ ತೆಗೆದಿದ್ದೀವಿ, 10 ಅಡಿ ಅಗಲ, 10 ಅಡಿ ಆಳ. ಈ 10 ಅಡಿ ಉದ್ದ ಮತ್ತು ಅಗಲಕ್ಕೆ ಎರಡು ಸೈಡ್ ಅಂದ್ರೆ 4 ಸೈಡ್ ಇಂದ ಒಂದು ಗೋಡೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಏಕೆ ಅಂತಂದ್ರೆ ಎಲ್ಲಾ ಕಡೆಯಿಂದನೂ ನೀರು ಹರಿದು ಬಂದು ನಮ್ಮ ಬೋರ್ವೆಲ್ ಅನ್ನ ಸೇರ್ತು ಅಂತಂದ್ರೆ ಅಲ್ಲಿ ಮಣ್ಣು ಅಥವಾ ಮರಳು ಮಿಕ್ಸ್ ಆಗ್ಬಿಟ್ಟು ನಮ್ಮ ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಹಾಳು ಮಾಡಬಹುದು. ಅಥವಾ ನಾವೇನ್ ಡಿಫರೆಂಟ್ ಲೇಯರ್ಸ್ ಇಂಗುವಿಕೆಗೋಸ್ಕರ ನಾವೇನ್ ಡಿಫರೆಂಟ್ ಲೇಯರ್ಸ್ ಮಾಡಿದೀವಿ ಅದನ್ನೆಲ್ಲ ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಮ್ಮ ಒಂದು ಬೋರ್ವೆಲ್ ನ ಸುತ್ತ 10 ಅಡಿ ಉದ್ದ ಅಗಲದ ಏನ್ ಮಾಡಿದೀವಿ ಅದರಲ್ಲಿ ಒಂದು 2 ಅಡಿಯಷ್ಟು ಒಂದು ಕಾಂಕ್ರೀಟ್ ಗೋಡೆಯನ್ನ ನಿರ್ಮಾಣ ಮಾಡಿ ಒಂದು ಕಡೆ ಮಾತ್ರ ನಾವು ಗ್ಯಾಪ್ ಬಿಟ್ಟು ಆ ಒಂದೇ ಭಾಗದಿಂದ ಮಳೆಯ ನೀರು, ಹರಿದು ಬಂದ ನೀರು ನಮ್ಮ ಬೋರ್ವೆಲ್ಗೆ ಬರೋ ಹಾಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲಾ ಕಡೆಯಿಂದ ನೀರು ಬಂದ್ರೆ ಅದು ಕಲುಷಿತ ಮಾಡೋ ಚಾನ್ಸಸ್ ಇರುತ್ತೆ. ಆದ್ರೆ ಒಂದೇ ಕಡೆಯಿಂದ ಯಾವುದೋ ಒಂದು ಚಾನಲ್ ಅನ್ನ ನಿರ್ಮಾಣ ಮಾಡಿ ಆ ಚಾನಲ್ ಅಲ್ಲಿ ಹುಲ್ಲನ್ನ ಜಾಸ್ತಿ ಬೆಳೆಸಿದ್ರೆ ಆ ಮಣ್ಣು ಮತ್ತು ಮರಳು ಅದರಲ್ಲೇನೆ ಡಿಪಾಸಿಟ್ ಆಗ್ಬಿಟ್ಟು ಶುದ್ಧ ನೀರನ್ನ ನಮ್ಮ ಒಂದು ಬೋರ್ವೆಲ್ಗೆ ಬಿಡ್ತವೆ. ಹಿಂಗ್ ಬಿಡೋದ್ರಿಂದ ನಮ್ಮ ನೀರಿನ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬಹುದು ಮತ್ತೆ ನಮ್ಮ ಫಿಲ್ಟರಿಂಗ್ ವ್ಯವಸ್ಥೆ ಬಹುಕಾಲ ಒಂದು ಬಾಳಿಕೆ ಬರೋ ಹಾಗೆ ಕೂಡ ನಾವು ಮಾಡಬಹುದು. ಮೇಡಮ್, ಬೋರ್ವೆಲ್ ಮರುಪೂರಣೆ ಮಾಡೋದ್ರಿಂದ ಲಾಭಗಳೇನು? ಓಕೆ, ದಿಸ್ ಇಸ್ ಗುಡ್ ಕ್ವಶನ್. ಬಿಕಾಸ್ ನಾವು ಬೋರ್ವೆಲ್ ಮರುಪೂರ್ಣ ಮಾಡೋದು ಏನ್ ಅಡ್ವಾಂಟೇಜಸ್? ತುಂಬಾ ಜನರು ಏನ್ ಅನ್ಕೋತಾರೆ ಅದು ಕ್ಲಾಗ್ ಆಗುತ್ತೆ ಅದು ಇದು ಅಂತ ತುಂಬಾ ಉದಾಹರಣೆಗಳನ್ನ ಕೊಟ್ಟು ಯಾರೋ ಪಕ್ಕದ ರೈತರ ಉದಾಹರಣೆಯನ್ನ ತಗೊಂಡು ತುಂಬಾ ರೈತರು ಮುಂದಾಗೋದಿಲ್ಲ. ಈ ಬೋರ್ವೆಲ್ ಮರುಪೂರ್ಣ ಮಾಡೋದ್ರಿಂದ ಆ ಬೋರ್ವೆಲ್ ಈಗ ನಾನು ಒಂದು ಹೆಚ್ಚು ನೀರಿನ ಬೇಡಿಕೆ ಇರುವ ಒಂದು ಬೆಳೆಗಳನ್ನ ಬೆಳೀತಾ ಇದ್ದೀನಿ, ನಾನು ನೆಕ್ಸ್ಟ್ ಇಯರ್ಗೆ ಅದಕ್ಕಿಂತ ಹೆಚ್ಚು ಅಂದ್ರೆ ನೀರಿನ ಬಳಕೆ ಏನಾಗುತ್ತೆ, ನಮ್ಮ ಕ್ರಾಪ್ದು ಏಜ್ ಹೆಚ್ಚಾದಾಗೆ ನೀರಿನ ಒಂದು ಅವಶ್ಯಕತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಂತ ಇದರಲ್ಲಿ ನಾವು ರೈತರು ನೀರು ಕಡಿಮೆ ಇದೆ ಅಂತಂದು ಹೈ ವಾಟರ್ ರಿಕ್ವೈರ್ಮೆಂಟ್ ಕ್ರಾಪ್ಸ್ಗೆ ಹೋಗೋದನ್ನು ನಿಲ್ಲಿಸಿಬಿಡ್ತಾರೆ. ಸೊ ಅಂತ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಬೋರ್ವೆಲ್ಗಳಲ್ಲಿ ಚೆನ್ನಾಗಿ ನೀರಿತ್ತು ಅಂತಂದ್ರೆ ನಾವು ಹೆಚ್ಚಿನ ನೀರಿನ ಬೇಡಿಕೆ ಇರುವ ಒಂದು ಬೆಳೆಗಳನ್ನ ಬೆಳಿಬಹುದು. ಆಮೇಲೆ ಕೆಲವೊಂದು ಬೋರ್ವೆಲ್ಗಳಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಗುಣಮಟ್ಟ ಕಡಿಮೆ ಇರುತ್ತೆ, ಅಂದ್ರೆ ಸಾಲಿನಿಟಿ ಜಾಸ್ತಿ ಇರುತ್ತೆ. ಸಾಲಿನಿಟಿ ಜಾಸ್ತಿ ಇರೋ ಬೋರ್ವೆಲ್ಗಳಲ್ಲಿ ನಾವು ಬೋರ್ವೆಲ್ ಮರುಪೂರ್ಣ ಮಾಡೋದ್ರಿಂದ ಆ ಒಂದು ಉಪ್ಪಿನ ನೀರು ಅಂದ್ರೆ ಸಾಲಿನಿಟಿ ಹೆಚ್ಚಿರುವ ನೀರಿನ ಜೊತೆ ಈ ಒಂದು ಬೋರ್ವೆಲ್ ವಾಟರ್ ಮಿಕ್ಸ್ ಮಾಡಿದ್ರೆ ಅದರಿಂದ ಗುಣಮಟ್ಟನೂ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ನಾವು ಈ ಹೆಚ್ಚಿನ ನೀರಿನ ಬೇಡಿಕೆ ಇರುವ ಬೆಳೆಗಳನ್ನ ನಾವು ಬೆಳೆಸಿರ್ತೀವಿ, 4-5 ವರ್ಷ ಅಡಿಕೆ ಆಗಿರುತ್ತೆ, ಅದಾದ್ಮೇಲೆ ನಮಗೆ ಏನಾದ್ರೂ ನೀರಿನ ಸಮಸ್ಯೆ ಬಂತು, ಉಪ್ಪಿನಂಶ ಜಾಸ್ತಿ ಆಯ್ತು ಅಂತಂದ್ರೆ ನಮ್ದು ಏನಾಗುತ್ತೆ, ಈಲ್ಡ್ ಕೂಡ ಕಡಿಮೆ ಆಗುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಿಂದ ನೀರಿನ ಗುಣಮಟ್ಟವನ್ನು ಅಂದ್ರೆ ಇಂಪ್ರೂವ್ ಮಾಡಬಹುದು ಮತ್ತೆ ನೀರಿನ
ಮಟ್ಟವನ್ನು ಕೂಡ ನಾವು ಇಂಪ್ರೂವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ರೈತರು ಏನಿದ್ದಾರೆ ಡಿಫಂಕ್ಡ್ ಬೋರ್ವೆಲ್ಗಳಲ್ಲಿ ಯಾವುದೋ ಒಂದು ಬೋರ್ವೆಲ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಅಂತಹ ಬೋರ್ವೆಲ್ಗಳಲ್ಲಿ, ಅಥವಾ ನಾವು ಎಕ್ಸಿಸ್ಟಿಂಗ್ ಏನ್ ನಾವು ಯೂಸ್ ಮಾಡ್ತಾ ಇದೀವಿ ಅಂತಹ ಬೋರ್ವೆಲ್ಗಳಲ್ಲಿ ಈ ಒಂದು ಅಂತರ್ಜಲ ಮರುಪೂರಣದ ಒಂದು ಸ್ಟ್ರಕ್ಚರ್ ಅನ್ನ ಮಾಡಿಬಿಟ್ಟು ತಮ್ಮ ನೀರಿನ ಒಂದು ಮಟ್ಟವನ್ನ ಮತ್ತೆ ಗುಣಮಟ್ಟವನ್ನ ಕೂಡ ಎರಡನ್ನೂ ಇಂಪ್ರೂವ್ ಮಾಡ್ಕೋಬಹುದು ಅಂತ ಈ ಮೂಲಕ ಹೇಳ್ಬೋದು. ಬೋರ್ವೆಲ್ ಮರುಪೂರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟ ಡಾಕ್ಟರ್ ಬಸಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.